ಹಾಯ್ ಎವ್ರಿವನ್, ನಾನು ಇವಾಗ ತಾನೇ ಸಿಲ್ವರ್ ಆ್ಯಂಡ್ ಗೋಲ್ಡ್ ಚಾರ್ಟ್ನ ನೋಡ್ತಾ ಇದ್ದೆ. ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಗೈಸ್. ಇದೊಂದು ಡಿಸ್ಕ್ಲೇಮರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಸಿಲ್ವರ್ ಚಾರ್ಟ್ನ ನೋಡ್ತಾ ಇದ್ದಾಗ ನನಗೊಂದು ಅನಿಸ್ತು, ಅದನ್ನು ಶೇರ್ ಮಾಡಬೇಕು ಅಂತ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸಿಲ್ವರ್ ಚಾರ್ಟ್ ಇದು ನೀವು ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ 1 ವೀಕಿಂದ 27% ಫಾಲ್ ಆಗಿದೆ ಫ್ರೆಂಡ್ಸ್. ಸಿಲ್ವರ್ ಅನ್ನೋದು ತುಂಬ ವಾಲಟೈಲ್ ಪ್ರಾಡಕ್ಟ್ ಇದು, ಓಕೆನಾ. ಸಿಲ್ವರ್ ಅನ್ನೋದು ಎಷ್ಟು ಫಾಸ್ಟಾಗಿ ರ್ಯಾಲಿ ಆಗುತ್ತೋ ಅಷ್ಟೇ ಫಾಸ್ಟಾಗಿ ಫಾಲ್ ಆಗುತ್ತೆ. ನಾವು ಯಾರೋ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ರು ಇನ್ನು ಸಿಲ್ವರ್ ಕೆಳಗಡೆನೇ ಆಗಲ್ವಂತೆ ಅಂತ ಕೆಲವ್ರ ಮಾತು ಎಲ್ಲ ಕೇಳ್ಕೊಂಡು ನಾವು ಹೋಗಿ ಬೈ ಮಾಡಿಬಿಡ್ತೀವಲ್ವ. ಇಲ್ಲಿ ನೋಡಿ ಲಾಸ್ಟ್ 1 ವೀಕಲ್ಲಿ ಇಟ್ಸ್ ಆಲ್ಮೋಸ್ಟ್ 27% ಫಾಲ್ ಆಗಿದೆ ನಮಗೆ. ಅಂದರೆ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ನಾಲೆಜಬಲ್ ಆಗಿ ಇನ್ವೆಸ್ಟ್ ಮಾಡಬೇಕು. ಒಂದು ಪ್ರಾಡಕ್ಟ್ ಮೇಲೆ ನಾವು ಏನಾದರೂ ಹಾಕಿದಾಗ ಅದ್ರ ಬಗ್ಗೆ ಅರಿವಿರಬೇಕು. ಯಾವುದೇ ಒಂದು ಪ್ರಾಡಕ್ಟ್ ಆಗಿ ಕಂಟಿನ್ಯೂಸ್ ರ್ಯಾಲಿ ಕೊಟ್ಟಾಗ ಅದು ಕೆಳಗಡೆ ಬಂದು ಮೇಲೆ ಹೋಗೋದು ಅದು ನೇಚರ್, ಅದು ಅದರ ಒಂದು ಇದು ಆಗಿರುತ್ತೆ. ಯಾವುದೇ ಒಂದು ವಿಷಯದಲ್ಲಾಗಿರಲಿ, ಈವನ್ ನಮ್ಮ ಎಮೋಷನ್ಸ್ ಕೂಡ ಯಾವಾಗಲೂ ಹೈಯಲ್ಲಿ ಇರಲ್ವಲ್ಲ, ಅದು ಲೋ ಆಗುತ್ತೆ. ಮತ್ತು ಇದು ಅದೇ ಥರ ಆಗಿರಲಿ, ಗೋಲ್ಡ್ ಆಗಿರಲಿ, ಸಿಲ್ವರ್ ಆಗಿರಲಿ, ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು 1 ಮಂತ್ ಒಂದೇ ಪ್ಲೇಸಲ್ಲಿ ಎಷ್ಟೊಂದು ಸತಿ ಕನ್ಸಾಲಿಡೇಟ್ ಆಗಿದೆ ನೋಡಿ ನೀವು. ಅವಾಗ ಯಾರು ಸಿಲ್ವರ್ನ ತಗೊಂಡೇ ಇರಲ್ಲ. ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಯಾರೂ ತಗೊಂಡೇ ಇರಲ್ಲ. ಏನು ಬಿಡು ಅಲ್ಲೇ ಇರುತ್ತೆ, ಹಿಂಗೆ ತಾನೇ ಇರುತ್ತೆ ಅಂತ ಎಲ್ಲರೂ ಇಲ್ಲಿ ಕ್ವಿಟ್ ಮಾಡಿರ್ತಾರೆ. ಯಾವಾಗ ಈ ಪ್ರೈಸ್ ರ್ಯಾಲಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಎಲ್ಲರೂ ತಗೊಬಿಡ್ತಾರೆ. ಇನ್ನು ಸಿಲ್ವರ್ ಸಿಗಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಸೆಲ್ಲಿಂಗ್ ಪ್ರೆಷರ್ ಇದೆ ನಮಗೆ. ಇಲ್ಲಿ ದಿಸ್ ಇಸ್ ವೆರಿ ಸ್ಟ್ರಾಂಗ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ನೋಡಿ ಸಿಲ್ವರ್ ಯಾವಾಗೂ ಅಷ್ಟೇ, ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಾವು ಏನರ ಮೇಲಾದರೂ ಇನ್ವೆಸ್ಟ್ ಮಾಡಿದಾಗ ವೈಸಾಗಿ ಇನ್ವೆಸ್ಟ್ ಮಾಡಿ. ಇಟ್ ಮೇ ಬಿ ಇನ್ ಸಿಲ್ವರ್, ಗೋಲ್ಡ್, ಎಲ್ಲದ್ರ ಬಗ್ಗೆಯೂ ಅಷ್ಟೇ. ನಮಗೆ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ನಾಲೆಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಫೈನಾನ್ಷಿಯಲ್ ನಾಲೆಜ್ ಪ್ರತಿಯೊಬ್ಬರಲ್ಲೂ ಇರಬೇಕು. ಅದು ಈಗಿನ ಸಿಚುವೇಷನಲ್ಲಿ ನಮಗೆ ತುಂಬ ನಾಲೆಜ್ ಇರಬೇಕು. ಸೊ ಈ ವಿಷಯ ನಾನು ನಿಮ್ಗೆ ತಿಳಿಸ್ಬೇಕನ್ನಿಸ್ತು, ಅದಕ್ಕೆ ನಾನು ವಿಡಿಯೋ ಮಾಡಿದೆ.